ರಾಜ್ಯದ ಸಮಸ್ತ ಮತ ಬಾಂಧವರಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ನನ್ನ ಅನಂತ ನಮನಗಳು, ನಮಸ್ಕಾರಗಳು, ಹಾಗೆ ಧನ್ಯವಾದಗಳು. ಬಹಳ ಪ್ರೀತಿಯಿಂದ ಸ್ವಾಗತ ಕೋರಿದಿರಿ. ಈ ಪ್ರೀತಿ ಸ್ವಾಗತ ನೋಡಿ ಇಡೀ ದಾವಣಗೆರೆ ಇವತ್ತು ಶೇಕ್ ಆಗ್ತಾ ಇದೆ. ಇಡೀ ದಾವಣಗೆರೆ ಇವತ್ತು ದಾವಣಗೆರೆ ರಾಜಕಾರಣ ಬದಲಾಗುವ ಒಂದು ಹಂತದಲ್ಲಿದೆ. ದಾವಣಗೆರೆ ರಾಜಕಾರಣ ಒಂದು ಐತಿಹಾಸಿಕ ಘಟ್ಟ ಅದಕ್ಕೆ ಸಾಕ್ಷಿಯಾಗಲಿದೆ. ಅದರಲ್ಲಿ ನಾವೆಲ್ಲರೂ ಪಾಲುದಾರರು ಅಂತಂದು. ಇದು ಸಾಮಾನ್ಯ ಜನರು, ಒಬ್ಬ ಸಾಮಾನ್ಯನಿಗೋಸ್ಕರ ಮಾಡ್ತಿರುವಂತ ಚುನಾವಣೆ ಇದು ಸಾಮಾನ್ಯ ಜನರು ಒಬ್ಬ ಸಾಮಾನ್ಯನನ್ನು ಪಾರ್ಲಿಮೆಂಟ್ಗೆ ಕಳಿಸೋದಕ್ಕೆ ಮಾಡ್ತಿರುವಂತ ಚುನಾವಣೆ ಇದು. ಇಲ್ಲಿ ಯಾರು ದೊಡ್ಡ ಲೀಡರ್ ನಮ್ಮ ಹತ್ರ, ಇಲ್ಲಿ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಸಾಮಾನ್ಯ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಬಯಸಿದ್ದು. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ಕಟ್ಟಕಡೆ ವ್ಯಕ್ತಿ ಕೂಡ ದೊಡ್ಡ ಕನಸು ಕಂಡು ಆ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಸ್ವಾತಂತ್ರ್ಯ ಗಳಿಸಿ, ಯಾವ್ದಾದ್ರೂ ಕನಸಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತ ಪೂರಕ ವಾತಾವರಣ ನಮ್ಮ ಸಂವಿಧಾನ ಕೊಟ್ಟು ಆ ಪ್ರಜಾಪ್ರಭುತ್ವದಲ್ಲಿ ಆ ವ್ಯವಸ್ಥೆ ಕಲ್ಪಿಸ್ಬೇಕಂತ ಅಂಬೇಡ್ಕರ್ ಕನ್ಸ್ಕೊಂಡಿದ್ರು. ಆದ್ರೆ ದಾವಣಗೆರೆ ಅಂತ ಒಂದು ಕ್ಷೇತ್ರದಲ್ಲಿ ಆ ಪ್ರಜಾಪ್ರಭುತ್ವನೂ ಇಲ್ಲ, ಆ ಸ್ವಾತಂತ್ರ್ಯನೂ ಇಲ್ಲ. ಯಾಕಂತಂದ್ರೆ ಕೇವಲ ಎರಡೇ ಕುಟುಂಬಗಳು ಏನೇನೈತೆ ದಾವಣಗೆರೆಗೆಲ್ಲ ನಮ್ಮ ಹೆಸರಿಗಿರ್ಲಿ ಅಂತಂದು ಬಯಸಿದ್ದಾರೆ. ನೀವೆಲ್ಲರೂ ನೋಡ್ರಿ, ಎಸ್ ಮಲ್ಲಿಕಾರ್ಜುನ್ ಸಾಗರ್, ಕುಂದವಾಡಗೆರೆ ಏನ್ ಹೆಸರಿಟ್ಟಾರ? ಎಸ್ ಮಲ್ಲಿಕಾರ್ಜುನ್ ಸಾಗರ್, ಎಸ್ ಮಲ್ಲಿಕಾರ್ಜುನ್ ಲೇಔಟ್ ಐತೆ. ನಾನಿರೋದು ಶಾಮನೂರು ಶಿವಶಂಕರಪ್ಪ ಬಡಾವಣೆನಲ್ಲಿ, ನಾನು ಎ ಬ್ಲಾಕ್. ಹುಟ್ಟಿದ್ದು ಬಾಪೂಜಿ ಹಾಸ್ಪಿಟಲ್, ಶಾಮನೂರು ಶಿವಶಂಕರಪ್ಪ ಹಾಸ್ಪಿಟಲ್ ಇದೆ. ತಪ್ಪಲ್ಲ, ಪಾಪ ಜನಗಳಿಗೆ ಆಸೆ ಇರ್ತದೆ, ಕಟ್ಲಿ ಬೇಡ ಅನ್ನಲ್ಲ. ಆದ್ರೆ ಬೇರೆಯವ್ರಿಗೂ ಹಾಸ್ಪಿಟ್ಲ್ ಕಟ್ಟಕ್ ಬಿಡ್ಬೇಕು, ಬೇರೆಯವ್ರಿಗೂ ಕೈಗಾರಿಕೆನ ಸ್ಥಾಪನೆ ಮಾಡೋದಕ್ ಬಿಡ್ಬೇಕು, ಬೇರೆಯವ್ರಿಗೂ ರಾಜಕಾರಣದಲ್ಲಿ ಬೆಳೆಯೋದಕ್ ಬಿಡ್ಬೇಕು, ರಾಜಕಾರಣದಲ್ಲಿ ಹೊಸ ನಾಯಕರನ್ನ ಸೃಷ್ಟಿ ಮಾಡೋದಕ್ಕೆ ಅನುಕೂಲವಾಗಿರುವಂತ ವಾತಾವರಣ ಸೃಷ್ಟಿ ಮಾಡಬೇಕು. ಆದ್ರೆ ಈಗಿರೋ ಒಂದು ವಾತಾವರಣದಲ್ಲಿ ಅದರಲ್ಲೂ ನಮ್ಮಂತವ್ರು, ಹಿಂದುಳಿದ ಪ್ರದೇಶ ಇರ್ಬೋದು, ಹಿಂದುಳಿದ ಜಾತಿ ಇರ್ಬೋದು, ಹಳ್ಳಿಯವರು ಇರ್ಬೋದು, ಸಾಮಾನ್ಯರು ಇರ್ಬೋದು, ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಒಂದು ಮುಕ್ತ ವಾತಾವರಣ ಇಲ್ಲವೇ ಇಲ್ಲ. ಈಗ ಹೋರಾಟ ಅನಿವಾರ್ಯ ನಮಗೆ. ಹಾಗಾಗಿ ಕಾಂಗ್ರೆಸ್ ಇಂದ ಟಿಕೆಟ್ ಸಿಕ್ಕಿದ್ರೆ 2 ರಿಂದ 3 ಲಕ್ಷ ಬಹುಮತದಿಂದ ಗೆಲ್ತಾ ಇದ್ದೆ ನಾನು. ಈಗ ಟಿಕೆಟ್ ಸಿಗದೇ ಇದ್ರು ಕೂಡ ನಾನು ಮನೆಯಲ್ಲಿ ಸುಮ್ ಕೂತ್ಕೊಳ್ಳಿಲ್ಲ. ಇಮಿಡಿಯೇಟ್ಲಿ ಒಂದು ದಿನ ನಂತರ ಸುಮಾರು 200 ಹಳ್ಳಿ, 15 ದಿನದಲ್ಲಿ 200 ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ನನ್ನ ಮುಂದಿನ ನಡೆ ಏನಿರ್ಬೇಕಂತಂದು ಜನಗಳ ಮುಂದೆ ಹೋಗಿ ಅವ್ರನ್ನೇ ಕೇಳಿದೆ, ನಿಮ್ಮನ್ನೇ ಕೇಳಿದ್ದೆ. ಈಗ ಆ ಕಂಡೀಷನ್ ನಾನು ಮೀಟ್ ಮಾಡಿ, ಅಂದ್ರೆ ಆ ಕಂಡೀಷನ್ ಫುಲ್ಫಿಲ್ ಮಾಡಿ ನಾಮಪತ್ರ ಹಿಂತಗೊಳ್ಳದಂಗೆ ಇವತ್ತು ನಾನು ನಿಮ್ಮ ಮುಂದೆ ಅಧಿಕೃತ ಪಕ್ಷೇತರ ಅಭ್ಯರ್ಥಿಯಾಗಿ ಬಂದಿದ್ದೀನಿ. ಹಿಂದಿನ ಚುನಾವಣೆಯಲ್ಲಿ ನಿಮ್ಮ ಮುಂದೆ ಆಯ್ಕೆಗಳು ಇರ್ತಿರ್ಲಿಲ್ಲ. ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಪಕ್ಷ ನೋಡಿ ಓಟ್ ಹಾಕ್ಬೇಕಾಗಿತ್ತು. ಇಷ್ಟ ಇಲ್ಲದೆ ಇದ್ರು ಇಬ್ಬರಲ್ಲೊಬ್ಬರು ಪಕ್ಷ ನೋಡಿ ಅಥವಾ ಇನ್ನೇನೋ ನೋಡಿ ಇನ್ನೇನೋ ತಗೊಂಡು ಓಟ್ ಹಾಕ್ಬೇಕಾಗಿತ್ತು. ಆದ್ರೆ ಈ ಎಲೆಕ್ಷನ್ ನಲ್ಲಿ ಇದು ಸ್ವಾಭಿಮಾನದ ಎಲೆಕ್ಷನ್. ಆ 2 ಅಭ್ಯರ್ಥಿಗಳ ಜೊತೆಗೆ ಒಬ್ಬ 3ನೇ ಅಭ್ಯರ್ಥಿ ಕೂಡ ಇದ್ದಾನೆ. ಅವರಷ್ಟೇ ಯೋಗ್ಯತೆ ಅಥವಾ ಅವರಿಗಿಂತ ಚೆನ್ನಾಗಿರೋ ಯೋಗ್ಯತೆ ಇರ್ಬೋದು, ನೀವ್ ಹೇಳ್ಬೇಕು. ಆದ್ರೆ ಇಬ್ಬರಿಗೂ ಕೂಡ ಸಮನಾಗಿ ಪೈಪೋಟಿ ಒಡ್ಡಿರುವಂತ ಒಬ್ಬ ಅಭ್ಯರ್ಥಿ ನಿಮ್ಮ ಮುಂದಿದ್ದಾರೆ. ಅವರೆಷ್ಟು ವ್ಯವಸ್ಥಿತವಾಗಿ ಚುನಾವಣೆ ಮಾಡ್ತಿದಾರೋ ಅವರಿಗಿಂತ 1 ಇಂಚು ಜಾಸ್ತಿನೇ ವ್ಯವಸ್ಥಿತವಾಗಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ನಾವು ನಾಮಿನೇಷನ್ ಹೋದಾಗ ಕಾಂಗ್ರೆಸ್ಗಿಂತ ಜಾಸ್ತಿ ಜನ ಬಂದಿದ್ರು. ನಾವು ನಾಮಿನೇಷನ್ ಹಾಕಕ್ ಹೋದಾಗ ಪಕ್ಷದ ಬಲ ಇಲ್ಲ, ನಮ್ಮ ಹತ್ರ MLA ಕೂಡ ಇಲ್ಲ, ಯಾರು ಇಲ್ಲ, ಎಲ್ಲ ನೀವೇ ಡಿಸೈಡ್ ಮಾಡ್ಕೊಂಡು ನೀವೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು. ಅಂದ್ರೆ ಪ್ರಜಾಪ್ರಭುತ್ವ ಗೆಲ್ಲಿ ಅಂತಂದು. ಪ್ರಜಾಪ್ರಭುತ್ವ ದಾವಣಗೆರೆಯಲ್ಲಿ ಗೆಲ್ಲಬೇಕು, ಹೊಸೊಬ್ಬರಿಗೆ ಅವಕಾಶ ಸಿಗಬೇಕು. ಯಾಕೆ ಇರೋರಿಗೆ ಅಧಿಕಾರ ಕೊಡ್ಬೇಕಂತ ನೀವೇ ಪ್ರಶ್ನೆ ಹಾಕೊಂಡು ನೀವೇ ಉತ್ತರ ಕಂಡ್ಕೊಂಡು ನಮ್ಮನ್ನ ಬೆಂಬಲಿಸಕ್ಕೋಸ್ಕರ ನೀವು ದಾವಣಗೆರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ. ಇವತ್ತು ಕೂಡ ನಾನು ನೋಡಿದ್ದೆ, ವಿಡಿಯೋ ನೋಡಿದ್ದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಏನು ಕಂಚಿಕೆರೆಗೆ ಬಂದು ಹೋಗಿದಾರಲ್ಲ, ಅವರಿಗಿಂತ 3 ರಿಂದ 4 ಪಟ್ಟು ಜನ ಇವತ್ತು ನೀವು ಸೇರಿದಿರಿ. ಹೌದೋ ಇಲ್ಲ? ನಾನು ನೋಡಿದ್ದೀನಿ, ವಿಡಿಯೋ ನೋಡಿದ್ದೀನಿ. ಅವರಿಗಿಂತ 3 ರಿಂದ 4 ಪಟ್ಟು ಜನ ಇವತ್ತು ಒಬ್ಬ ಪಕ್ಷೇತರ ಅಭ್ಯರ್ಥಿ ಸೇರಿದ್ದೀವಿ. ಹರಪನಹಳ್ಳಿ ಜನ ಬಹಳ ವೈಶಾಲ್ಯ ಹೃದಯದವರು, ಅಂದ್ರೆ ಬಹಳ ದೊಡ್ಡದು ನಿಮ್ಮ ಹೃದಯ.
ಅದನ್ನ ತೋರಿಸಿದಿರಿ. ಈ ಸರಿ ಹರಪನಹಳ್ಳಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ನಾನು GB ವಿನಯ್ ಕುಮಾರ್ ಕ್ರಮ ಸಂಖ್ಯೆ 28 ಸಿಲಿಂಡರ್ ಗುರುತಿಗೆ ಅತ್ಯಂತ ಹೆಚ್ಚಿನ ಲೀಡ್ ಅನ್ನು ಕೊಟ್ಟು ಪಾರ್ಲಿಮೆಂಟ್ಗೆ ಕಳಿಸಬೇಕಾಗಿ ನಿಮ್ಮಲ್ಲಿ ಬಹಳ ಪ್ರೀತಿಯಿಂದ, ವಿನಮ್ರತೆಯಿಂದ, ವಿನಯತೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ನೀವು ಒಂದ್ಸರಿ ಮನ್ಸು ಮಾಡಿ ತೋರಿಸಿದಿರಿ. ಈಗ ಇಲ್ಲಿ ಮನ್ಸು ಮಾಡಿ ಕನಿಷ್ಠ ಒಂದು 75,000 ಮತ, 75,000 ಮತಗಳು ನನಗೆ ಹಾಕಿದ್ರೆ ಖಂಡಿತವಾಗ್ಲೂ ಈ ಎಲೆಕ್ಷನ್ ನಾನು ಗೆದ್ದೇ ಗೆಲ್ತೀನಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದು ಸಾಧ್ಯ ಇದೆ, ಅದು ಸಾಧ್ಯ ಇದೆ. ಸಾಧ್ಯ ಮಾಡುವಂತ ವಾತಾವರಣ ಕೂಡ ಈಗಿದೆ ನಮ್ಮ ಹರಪನಹಳ್ಳಿನಲ್ಲಿ. ಹೊನ್ನಾಳಿನಲ್ಲೂ ಕೂಡ ಇದೇ ರೀತಿ ವಾತಾವರಣ ಇದೆ, ಜಗಳೂರಲ್ಲೂ ಇದೇ ರೀತಿ ಇದೆ, ಹರಿಹರದಲ್ಲೂ ಇದೇ ರೀತಿ ವಾತಾವರಣ ಇದೆ. ಇದು ಅಸಾಧ್ಯವಾದದ್ದಲ್ಲ. ಬೇರೆ ದೊಡ್ಡ ದೊಡ್ಡ ಲೀಡರ್ ಎಲ್ಲ ಹೇಳೋದು ಜನ ಈ ಕೇಕೆ ಹೊಡಿತಾರೆ, ಹಿಂಗೆಲ್ಲ ಇದು ಮಾಡ್ತಾರೆ, ನಾಳೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾನೇನಂತ ಉತ್ತರ ಕೊಡ್ಬೇಕ್ರಿ? ಅವ್ರ ಕನ್ಸದು ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಲೀಡರ್ಗಳ ಮಾತು ನಂಬಿಲ್ಲ, ಸಾಮಾನ್ಯ ಜನರ ಮಾತು ನಂಬಿ ಇವತ್ತು ಅವ್ರ ಎದುರಿಗೆ ಹೋಗಿದ್ದೀನಿ. ಅವ್ರು ಓಟ್ ಹಾಕೇ ಹಾಕ್ತಾರೆ ಅನ್ನೋ ಬಲವಾದ ನಂಬಿಕೆ ನನಗಿದೆ ಅಂತ ಹೇಳಿದ್ದೀನಿ. ನಾನು ನಂಬಿಕೆ ಯಾಕಿದೆ ಅಂತಂದ್ರೆ ಹಿಂದಿನ ಎಲೆಕ್ಷನ್ ನಲ್ಲಿ ನಿಮ್ಗೆ ಆಯ್ಕೆ ಇರ್ತಿರ್ಲಿಲ್ಲ, ಆದ್ರೆ ಈ ಎಲೆಕ್ಷನ್ ನಲ್ಲಿ ಆಯ್ಕೆ ಇದೆ. ಅದು ನೀವು ಇಷ್ಟಪಟ್ಟಿರುವಂತ ಆಯ್ಕೆ, ನೀವು ಬೆಳೆಸ್ತಾ ಇರುವಂತ ಆಯ್ಕೆ. ಅದು ಪ್ರತಿ ಹಳ್ಳಿನಲ್ಲಿ ಹೋಗ್ತಾ ಇದೀನಿ, ನಾವು ಮಾತಾಡ್ತಿರೋದು ಹಿಂಗೇನೆ. ಹುಡುಗ ಬಹಳ ಓಡಾಡ್ತದಾನೆ, ಪಾಪ ಅವನಿಗೆ ಅನ್ಯಾಯ ಆಗಿದೆ, ಅವನ್ನ ನಾವು ಬೆಳೆಸೋಣ, ಅವನಿಗೆ ಒಂದು ಅವಕಾಶ ಕೊಡೋಣ ಅಂತಂದು ದೊಡ್ಡವರು ಇರ್ಬೋದು, ಯುವಕರು ಇರ್ಬೋದು, ಪ್ರತಿಯೊಂದು ಊರಲ್ಲೂ ಮಾತಾಡ್ತಿದ್ದಾರೆ. ಅವ್ರಿಬ್ರಿಗೆ ಯಾಕೆ ಇನ್ನೂ ಹೆಚ್ಚು ಯಾಕೆ ಕೊಡ್ಬೇಕು? ಅವರಿಗೆ ಆಲ್ರೆಡಿ ಕೊಟ್ಟಿದೀವಿ, 30 ವರ್ಷ ಕೊಟ್ಟು ಅನುಭವಿಸಿದೀವಿ. ಈ ವರ್ಷ ಈ ಎಲೆಕ್ಷನ್ ಅಲ್ಲಿ 24 ಎಲೆಕ್ಷನ್ ನಲ್ಲಿ ಮತ್ತೆ ಮಿಸ್ಟೇಕ್ ಮಾಡ್ಬೇಕು ನಾವು? ಪ್ರತಿ ಊರಲ್ಲೂ ಇದು ಮಾತಾಡ್ತಾ ಇದಾರೆ. ದಯವಿಟ್ಟು ನಮಗೆ ಒಂದು ಅವಕಾಶ ಕೊಟ್ಟು ನೋಡ್ರಿ. 0ಯಿಂದ ಒಂದು ಸಂಸ್ಥೆ ಹುಟ್ಟಾಕಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಸಂಸ್ಥೆ ಮಾಡಿದ್ದೀನಿ. 100 ಜನ IAS ಅಧಿಕಾರಿಗಳನ್ನ, 100 ಜನ IAS ಅಧಿಕಾರಿಗಳಿಗೆ ದೇಶಕ್ಕೆ ಕೊಟ್ಟಿದ್ದೀನಿ. ರಾಜಕಾರಣಕ್ಕೆ ಬಂದು ಕೂಡ ಕೆಲಸ ಮಾಡ್ತೀನಿ, ಹೇಳಿದ ಮಾತು ಉಳಿಸ್ಕೊಂತೀನಿ. ನನಗೆ ಶಿಕ್ಷಣ ಹಳ್ಳಿನಲ್ಲಿರೋ ಪ್ರತಿಯೊಂದು ಶಾಲೆ ಅಲ್ಲಿ ಯಾವ ರೀತಿ ಶಿಕ್ಷಣ ಇರ್ಬೇಕಂತಂದ್ರೆ ಮಕ್ಕಳಿಗೆ ಧೈರ್ಯ ಕೊಡ್ಬೇಕದು. ನಾವು ಕೂಡ IAS IPS ಮಾಡ್ತೀವಿ ಅನ್ನೋದನ್ನ. ನಿರುದ್ಯೋಗಿಗಳು ಡಿಗ್ರಿ ಮಾಡಿದ್ಮೇಲೆ ಇವತ್ತೇನು ಉದ್ಯೋಗ ಇಲ್ಲದೆ ಖಾಲಿ ಕೂತಿದ್ರು ನಮ್ಮ ಹುಡುಗರು ಹಳ್ಳಿನಲ್ಲಿ. ಅದು ಬಹಳ ದುರಂತ. ಅದು ಅವರಿಗೆ ಉದ್ಯೋಗ ಸಿಗ್ಬೇಕಂತಂದ್ರೆ ಶಿಕ್ಷಣ ಇಂಪ್ರೂವ್ ಆಗ್ಬೇಕು, ಶಾಲಾ ಶಿಕ್ಷಣ, ಕಾಲೇಜ್ ಶಿಕ್ಷಣ ಇಂಪ್ರೂವ್ ಆಗ್ಬೇಕು. ಜೊತೆಗೆ ಅಲ್ಲಿ ಅವರಿಗೆ ಟ್ರೈನಿಂಗ್ ಸಿಗ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಇದು ಯಾವುದ್ರ ಬಗ್ಗೆನೂ ಈಗಿರೋ ರಾಜಕಾರಣಿಗಳು ಮಾತಾಡೋದು ಇಲ್ಲ, ಗಮನ ಹರಿಸೋದಿಲ್ಲ. ಅವ್ರೇನಪ್ಪ ಇದ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಓಟ್ ಸಿಗಲ್ಲ ಅಂತಂದ ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ಬರ್ತಾರೆ. ಇಲ್ಲಿ ನಾನು ಯಾರನ್ನೂ ಬೈತಾ ಇಲ್ಲ. ನಮ್ಮ ರಾಜಕಾರಣ ಅಭಿವೃದ್ಧಿ ಪರ, ನಮ್ಮ ರಾಜಕಾರಣ ಅಭಿವೃದ್ಧಿ ಪರ, ಅದು ನಿಮ್ಮ ಪರ. ಅದು ಪ್ರತಿಯೊಂದು ಹಳ್ಳಿಗೂ ನಿಮಗೆ ಸಿಗಬೇಕಾಗಿದ್ದ ಅಭಿವೃದ್ಧಿ ತಲುಪಿಸೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಹಾಗಾಗಿ ಈ ಎಲೆಕ್ಷನ್ ನಲ್ಲಿ ನೀವು ನನಗೆ ಓಟ್ ಹಾಕೋದ್ರಿಂದ ಪ್ರಜಾಪ್ರಭುತ್ವನ ಗೆಲ್ಲಿಸ್ದಂಗೆ ಆಗ್ತದೆ. ಜೊತೆಗೆ ಯಾರು ನಿಮ್ಗೆ ಇಷ್ಟು ದಿನ ಒಂದು ರೀತಿ ದಬ್ಬಾಳಿಕೆ ಮಾಡಿದ್ರು, ಶೋಷಣೆ ಮಾಡಿದ್ರು, ಅವ್ರಿಗೆ ಮರೆಯಲಾಗದಂತ ಒಂದು ಪಾಠ ಕಲಿಸ್ದಂಗೆ ಆಗ್ತದೆ ಅಂತದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ, ನಿಮ್ಮಂಗೆ ಇರೋದು ನಾನು, ಏನೋ ಒಂದು IAS KS ಮಾಡಿರ್ಬೋದು, ಸಂಸ್ಥೆ ಹುಟ್ಟಾಕಿರ್ಬೋದು, ನಿಮ್ಗೂ ನಮ್ಗೆ ಏನು ವ್ಯತ್ಯಾಸ ಇಲ್ಲ. ಒಬ್ಬ ಸಾಮಾನ್ಯ ಯುವಕನ ಪಾರ್ಲಿಮೆಂಟ್ಗೆ ಕಳಿಸಿದ ಒಂದು ಹೆಗ್ಗಳಿಕೆ, ಅಂಬೇಡ್ಕರ್ ನನಸು ಮಾಡಿದ ಶ್ರೇಯಸ್ಸು, ಕೀರ್ತಿ ನಿಮ್ಗೆಲ್ಲರಿಗೂ ಸಿಕ್ಕಂಗಾಗ್ತದೆ. ಹಾಗಾಗಿ ಇದನ್ನ ಖಂಡಿತ ಸಾಧಿಸಿ ತೋರ್ಸೋಣ. ಯಾವುದೋ ಅಸಾಧ್ಯ ಅಲ್ಲ ಜೀವನದಲ್ಲಿ. ನಾನು ಅತ್ಯಂತ ಬಲಾಢ್ಯರ ಎದುರಿಗೆ ಒಬ್ಬ ಪಕ್ಷೇತರ ಅಭ್ಯರ್ಥಿಗಳು ನಿಂತ್ಕೊಂಡಿದ್ದೇನೆ. ನೀವೆಲ್ಲ ನನ್ನ ಜಾಗದಲ್ಲಿ ಇದ್ಕೊಂಡು ಯೋಚನೆ ಮಾಡಿ ನೋಡ್ರಿ. ನನ್ನ ಜಾಗದಲ್ಲಿ ಇದ್ದಿದ್ರೆ ಯಾರು MLA MLC ತಗೊಂಡು ಆರಾಮ ಮನೆ ಕೂತ್ಕೊಂಡ್ಬಿಡೋರೇನ. ಅದು ಸ್ವಾರ್ಥಿಗಳು ಆಗಿದ್ರೆ ಆ ರೀತಿ ಮಾಡ್ತಿದ್ರು. ನನಗೆ ಆ ಸ್ವಾರ್ಥ ಇಲ್ಲ. ನನಗೆ ಬೇಕಾಗಿತ್ತು ಏನ ಭರವಸೆ ಕೊಟ್ಟಿದ್ನಲ್ಲ, ನಂಬಿಕೆ ಉಳಿಸ್ಕೋಬೇಕಾಗಿತ್ತು. ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೀನಿ, ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ನಿಮ್ಮ ಕೂಸು, ನಿಮ್ಮ ಮಳ್ಳಿ ಹಾಕೊಂಡ್ಬಿಡ್ರಿ ನನ್ನ. ಈಗ ನನ್ನನ್ನು ಬೆಳೆಸ್ಬೇಕಾಗಿರೋದು ನಿಮ್ಮೆಲ್ಲರ ಜವಾಬ್ದಾರಿ. ಅದನ್ನ ನೀವು ಮಾಡ್ತೀರಿ ಅನ್ನೋ ನಂಬಿಕೆಗೆ ಮೇರೆಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ನಾನು ಇಡೀ ದೇಶ ಹೆಮ್ಮೆ ಪಡೋ ಥರ ಒಂದು ಇನ್ಸೈಟ್ಸ್ IAS ಎಂಬ ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ಇವತ್ತು ಸುಮಾರು 10 ವರ್ಷದಲ್ಲಿ 1200ಕ್ಕೂ ಜಾಸ್ತಿ IAS IPS ಅಧಿಕಾರಿಗಳನ್ನ ನಮ್ಮ ಸಂಸ್ಥೆಯ ಮೂಲಕ ಕೊಟ್ಟಿದ್ದೇನೆ. 2016ರಲ್ಲಿ ಇಡೀ ದೇಶ ಹೆಮ್ಮೆ ಪಡೋ ಥರ ಇಡೀ ದೇಶಕ್ಕೆ ರ್ಯಾಂಕ್ 1 ನಂದಿನಿ ಅಂತಂದು ನಮ್ಮ ವಿದ್ಯಾರ್ಥಿನಿ. ಈಗ ರಾಜಕಾರಣದಲ್ಲಿ ರಾಜಕೀಯ ಟಾಪರ್ಸ್ ಅಥವಾ ಪೊಲಿಟಿಕಲ್ ಟಾಪರ್ಸ್ ಕ್ರಿಯೇಟ್ ಮಾಡೋಣ ಅಂತಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಒಂದು ಹಳ್ಳಿ ಅಭಿವೃದ್ಧಿ ಹೊಂದಬೇಕಂತಂದ್ರೆ 2 ಕೆಲಸ ಆಗ್ಬೇಕು. ಹಳ್ಳಿ ಮಕ್ಕಳು ಅವರು ಕೂಡ ಒಳ್ಳೊಳ್ಳೆ ಉದ್ಯೋಗ, ಅದರಲ್ಲೂ ಕೂಡ IAS IPS ಇರ್ಬೋದು ಅಥವಾ ಸರ್ಕಾರಿ ಒಳ್ಳೆ ಉದ್ಯೋಗದಲ್ಲಿ ಬರಬೇಕು. ಎರಡನೇದಾಗಿ ರಾಜಕೀಯ ನಾಯಕರಾಗಿ ಅವರು ಕೂಡ ಬೆಳಿಬೇಕು. ಇವತ್ತು ಇವೆರಡು ಈಡೇರಲಿಲ್ಲ ಅಂತಂದ್ರೆ ನಮ್ಮ ಹಳ್ಳಿಗಳಿಗೆ ಅಭಿವೃದ್ಧಿ ತರೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ರಾಜಕೀಯ ನಾಯಕರು ಅಧಿಕಾರಿಗಳು ಅವರಿಬ್ಬರು ನಮ್ಮೂರಲ್ಲಿದ್ರೆ ನಮ್ಮೂರಿಗೆ ಅಭಿವೃದ್ಧಿ ತರೋ ಒಂದು ಕೆಪಾಸಿಟಿ ಸಾಮರ್ಥ್ಯ ಅವ್ರಿಗೆ ಇರ್ತದೆ. ಇವತ್ತು ಎಷ್ಟೊಂದು ಹಳ್ಳಿಗಳಲ್ಲಿ ಇದು ಸಾಧ್ಯ ಆಗ್ತಿಲ್ಲ. 30ರಿಂದ 35 ವರ್ಷ ದಾವಣಗೆರೆನಲ್ಲಿ ಏನೊಂದು ರಾಜಕಾರಣ ನಡೆದಿದೆ, ಅದು ಹೊಸ ರಾಜಕೀಯ ನಾಯಕರನ್ನ ಹುಟ್ಟು ಹಾಕಿಲ್ಲ. ಅವ್ರು ಯಾರನ್ನೂ ಬೆಳೆಸಿಲ್ಲ ಹೊಸ ರಾಜಕೀಯ ನಾಯಕರನ್ನ. ಇತ್ತೀಚಿನ ಎಲೆಕ್ಷನ್ ನಲ್ಲಿ ಯಾರು ಬೆಳಿಬೇಕಂತಿದ್ರು ಅವ್ರನ್ನ ತುಳಿದಿದ್ದಾರೆ. ನನ್ನಂತವರು ಡೆಲ್ಲಿ ತನಕ ಟಿಕೆಟ್ ಕೇಳಕ್ ಹೋದಾಗ ನನಗೂ ಕೂಡ ಟಿಕೆಟ್ ತಪ್ಪಿಸಿದ್ದಾರೆ. ಹಂಗಂತಂದು ಸುಮ್ಮನೆ ಕೂತಿಲ್ಲ. ಇವತ್ತು ಸ್ವಾಭಿಮಾನಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿದ್ದೇನೆ. ದಾವಣಗೆರೆಯಲ್ಲಿ ಇವತ್ತು ತ್ರಿಕೋನ ಸ್ಪರ್ಧೆ, ಟ್ರಯಾಂಗ್ಯುಲರ್ ಫೈಟ್ ಅಂತಂದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಅದರಲ್ಲಿ ಸಮೀಕ್ಷೆಗಳ ಪ್ರಕಾರ ಈಗ ಸದ್ಯಕ್ಕೆ ಮೇಲ್ಗೈ ಇರೋದು JB ವಿನಯ್ ಕುಮಾರ್ದು. ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಸಾಧ್ಯವಾಗಿರುವಂಥದ್ದು. ಇದು ಕೇವಲ ನಾನೊಬ್ಬನೇ ಸ್ವಾಭಿಮಾನಿ ಅಲ್ಲ. ಇಷ್ಟೊಂದು ಜನ ಯಾರು ಬಂದಿದ್ದೀರಿ ನೀವೆಲ್ಲರೂ ಸ್ವಾಭಿಮಾನಿಗಳೇ. ಯಾಕಂತಂದ್ರೆ ನಿಮಗೆ ಹಿಂದಿನ ಎಲೆಕ್ಷನ್ಗಳಲ್ಲಿ ಆಯ್ಕೆಗಳಿರಲಿಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ವಿರೋಧವಾಗಿ, ನಿಮ್ಮ ಇಚ್ಛೆಗೆ ವಿರೋಧವಾಗಿ ನೀವು ವೋಟ್ ಹಾಕ್ಬೇಕಾಗಿತ್ತು. ಆಯ್ಕೆಗಳೇ ಇಲ್ಲದೆ ಇದ್ದಾಗ, ನಿಮ್ಮ ಮುಂದೆ ಆಪ್ಷನ್ಗಳು ಇಲ್ಲದೆ ಇದ್ದಾಗ ಏನ್ ಮಾಡಕ್ಕಾಗುತ್ತೆ? ಪಕ್ಷನೋ ಅಥವಾ ಹಿಂದೇನೋ ನೋಡಿ ವೋಟ್ ಹಾಕ್ಬೇಕಾಗಿತ್ತು. ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ, ಒಂದು ಆಯ್ಕೆ ಇರಲಿಲ್ಲ ಎದುರಿಗೆ. ಈ ಆಯ್ಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಜಾಪ್ರಭುತ್ವದಲ್ಲಿ. ಮಕ್ಕಳಿಗೆ ಆಯ್ಕೆಗಳಿಲ್ಲ, ಎಲ್ಲಿ ಒಳ್ಳೆ ಶಿಕ್ಷಣ ತಗೋಬೇಕು ಅನ್ನೋದಕ್ಕೆ. ಯಾರು ಡಿಗ್ರಿ ಮುಗಿಸ್ಕೊಂಡ್ ಬಂದಿರ್ತಾರೆ ಅವ್ರ ಮುಂದೆನೂ ಆಯ್ಕೆಗಳಿಲ್ಲ. ಎಲ್ಲೋಗ ಅಪ್ಲಿಕೇಶನ್ ಆಗ್ಬೇಕು ಜಾಬಿಗೆ, ಕೆಲಸಕ್ಕೆ, ಆಯ್ಕೆಗಳೇ ಇಲ್ಲ. ಅಂದ್ರೆ ಅವಕಾಶಗಳು ಆಯ್ಕೆಗಳು ಇಲ್ಲದೆ ಇರುವಂತ ಒಂದು ಪ್ರಜಾಪ್ರಭುತ್ವ, ಆ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಅದು ಬದಲಾಗಬೇಕು ಅನ್ನೋದಾದ್ರೆ ಒಂದು ಅವಕಾಶಗಳು ನಾವು ಸೃಷ್ಟಿ ಮಾಡ್ಕೋಬೇಕು, ಆಯ್ಕೆಗಳನ್ನ ಜಾಸ್ತಿ ಮಾಡಬೇಕು. ಆ ಒಂದು ಉದ್ದೇಶದಿಂದ ಈ ನನ್ನ ಹೋರಾಟ. ನಿಮ್ಮ ಮುಂದೆ ಈ ಎಲೆಕ್ಷನ್ ನಲ್ಲಿ JB ವಿನಯ್ ಕುಮಾರ್ ಎಂಬ ಒಂದು ಆಯ್ಕೆ ಇದೆ. ದಯವಿಟ್ಟು ಆ ಆಯ್ಕೆಯ ಚಿಹ್ನೆ ಗ್ಯಾಸ್ ಸಿಲಿಂಡರ್. ಈ ಒಂದು ಗ್ಯಾಸ್ ಸಿಲಿಂಡರ್ಗೆ ನೀವು ವೋಟ್ ಹಾಕಿದ್ರೆ ಪ್ರಜಾಪ್ರಭುತ್ವ ಗೆಲ್ಲಿಸಿದ ಕೀರ್ತಿ ನಿಮ್ದಾಗ್ತದೆ ಅಂತ ಹೇಳಿ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ.